ನಾವು ಮದ್ವೆ ಆಗಿದೀವಿ. ರೋಷನ್ ಸರ್ ಬಂದಿಲ್ಲ, ಊಟ ಮಾಡಿ. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ ಆ ಒಂದು ಕ್ವಶನ್ಸ್? ನಾನು IT ಫರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಎ ಕೋಟ್ಯಾಧಿಪತಿ ಐ ವರ್ಕ್ ಫಾರ್ ಅನ್ IT ಕಂಪನಿ. ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಹೃದಯವಂತಿಕೆಯಲ್ಲಿ ಅವ್ರು ಕೋಟ್ಯಾಧಿಪತಿ ಇರ್ತಾರೆ ಅವ್ರು ಅಷ್ಟೇ. ನೀವ್ ಹಾಕಿರೋದು ಇಲ್ಲ ಮ್ಯಾಮ್, ನಾನು ಸ್ಟೋರಿ ಅಲ್ಲ, ಒಂದಿನ ಆತರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 600 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಫಿಕೇಶನ್. 900 ಕೋಟಿ ಇವರೇ ಹಾಕ್ಬಿಟ್ಟು ಒಂದು ಕ್ಷಣನ ಹೆಂಗೆ ಎಂಜಾಯ್ ಮಾಡಿದ್ರಿ, ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾದ್ರಿ? ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್? ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟ್. ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು, ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ರೆ, ಎಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದ್ವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದೀವಿ. ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಗಳಲ್ಲಿ, ಇವೆಂಟ್ಗಳಲ್ಲಿ ನೀವು ಭೇಟಿ ಮಾಡೋಣ, ಬನ್ನಿ ಊಟ ಮಾಡೋಣ. ಈಗ ಏಕಾಂಗಿ ನಿರೂಪಣೆಗೆ ಬ್ರೇಕ್ ಹಾಕಿ ಹೊಸ ಮನ್ವಂತರ